ಈ ಮಕ್ಕಳ ಬೆಳವಣಿಗೆ ನಾನು ತುಂಬ ಗಮನಿಸಿದ್ದೀನಿ. ಕಳೆದ ತರಗತಿಗಳಿಗೂ ಈಗಿಗೂ ಇರೋದಕ್ಕೂ ತುಂಬ ಬದಲಾವಣೆಗಳನ್ನ ಗುರುತಿಸೋಕ್ಕಾಗಿದೆ. ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ಈ ವರ್ಷ ತುಂಬ ಓದಿದ್ದಾರೆ. ಜೊತೆಗೆ ಗ್ರಂಥಾಲಯನೂ ಕೂಡ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. 150ಕ್ಕೂ ಹೆಚ್ಚು ಪುಸ್ತಕಗಳನ್ನ ಈ ವರ್ಷ ಅವರು ಓದಿದ್ದಾರೆ. ಜೊತೆಗೆ ಪದಗಳ ಸಂಪತ್ತು, ಅವ್ರದ್ದೇ ಆದ ಪದಗಳಲ್ಲಿ ಅವರು ಲೇಖನಗಳನ್ನ ಬರೆಯೋದಕ್ಕೆ ಶುರು ಮಾಡಿದ್ದಾರೆ. ಪ್ರವಾಸ ಭೇಟಿಗಳಿಗೆ ಹೋದಾಗ ಅಲ್ಲಿ ತಿಳ್ಕೊಂಡಿದ್ದು ಕಲ್ತಿದ್ದನ್ನು ತನ್ನದೇ ಆದ ಅನುಭವಗಳನ್ನ ತುಂಬ ಚೆನ್ನಾಗಿ ಹಂಚ್ಕೊಂಡಿದ್ದಾರೆ. ಕೆಲವು ಒಂದಷ್ಟು ಲೇಖನಗಳನ್ನ ಅಂಗಳ ಪತ್ರಿಕೆಯಲ್ಲೂ ಕೂಡ ಪ್ರಕಟಣೆ ಮಾಡಲಾಗಿದೆ. ಇವರು ಸಂಗೀತ, ಕಲೆ, ಸಾಹಿತ್ಯ ಹೆಚ್ಚು ಹೆಚ್ಚು ವಿಚಾರಗಳನ್ನ ಅದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ತುಂಬ ಚೆನ್ನಾಗಿದೆ. ಇನ್ನೂ ಹೆಚ್ಚು ಹೇಳಬೇಕು ಅಂದರೆ ಸ್ನೇಹಿತರ ಜೊತೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಎಲ್ಲ ಆಟಗಳನ್ನ ಆಡೋದು, ಕಲಿಕೆಯನ್ನು ಕೂಡ ಎಲ್ಲ ಒಟ್ಟಿಗೆ ಆಗಬೇಕು, ಊಟನೂ ಒಟ್ಟಿಗೆ ಆಗಬೇಕು, ಎಲ್ಲನೂ ಒಟ್ಟಿಗೆ ಆಗಬೇಕು ಅಂತ ತುಂಬ ಬಯಸ್ತಾರೆ. ಸದಾ ತುಂಬ ಉತ್ಸಾಹದಿಂದ ಇರ್ತಾರೆ. ಜೊತೆಗೆ ನನ್ನೂ ಕೂಡ ಉತ್ಸಾಹದಿಂದ ಇರೋ ಥರನೂ ನೋಡ್ಕೊಂಡಿದ್ದಾರೆ ಎಷ್ಟೋ ಸಲ. ತುಂಬ ಹಾಸ್ಯ ಪ್ರಜ್ಞೆಯನ್ನು ಕೂಡ ಬೆಳೆಸ್ಕೊತಾ ಇದ್ದಾರೆ. ನನಗದು ತುಂಬ ಖುಷಿ ಕೊಟ್ಟಿದೆ. ಜೊತೆಗೆ ಅನೇಕ ಸೂಕ್ಷ್ಮ ವಿಚಾರಗಳನ್ನು ಕೂಡ ಗ್ರಹಿಸೋ ಶಕ್ತಿನ ಬೆಳೆಸ್ಕೊತಾ ಇದ್ದಾರೆ. ಜವಾಬ್ದಾರಿಗಳನ್ನ ಕಲಿತಾ ಇದ್ದಾರೆ. ಸ್ನೇಹಿತರನ್ನ ಸಂತೈಸೋ ಗುಣ ಕೂಡ ಬೆಳೆಸ್ಕೊತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ಇವ್ರ ಬೆಳವಣಿಗೆ ನೋಡಿ ನನಗಂತೂ. ಜೊತೆಗೆ ಕ್ರೀಡೆ ಆಗಿರ್ಬೋದು, ಕಲೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಹೀಗೆ ವಿಭಿನ್ನವಾದ ಕ್ಷೇತ್ರಗಳಲ್ಲೂ ಕೂಡ ಅವರು ಕಲಿಕೆನ ಅಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಈ ಕಲಿಕೆಯ ಹಾದಿ ಹೀಗೆ ಸಾಗಲಿ, ಅವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಶುಭ ಹಾರೈಸ್ತೀನಿ. ಧನ್ಯವಾದಗಳು.